ರಿಂಗ್ ವರ್ಮ್ ಅಂದ್ರೆ ಏನು ಸರ್? ಗಜಕರ್ಣ ಅಂತಾನೂ ಅಂತಾರೆ, ಹುಳುಕಡ್ಡಿ ಅಂತಾನೂ ಅಂತಾರೆ. ಇದ್ರ ಲಕ್ಷಣಗಳು ಹೇಗಿರುತ್ತೆ ಅಂತ? ಸೊ ಇದು ಬೇಸಿಕಲಿ ಒಂದು ಫಂಗಲ್ ಇನ್ಫೆಕ್ಷನ್ ಅಂತ ಹೇಳ್ಬೋದು ನಾವು, ಸ್ಕಿನ್ ಅಲ್ಲಿ ಆಗ್ತಿರುವಂಥದ್ದು. ಹ್ಮ್. ಕಾಯಿನ್ ಇನ್ಫೆಕ್ಷನ್ ಅಂತ ಹೇಳ್ತಾರೆ, ಕಾಯಿನ್ ಟೈಪ್ ಆಗಿರುತ್ತೆ. ಬೇಸಿಕಲಿ ಇದರಲ್ಲಿ ಕಾಣಿಸಿಕೊಳ್ಳುವಂಥದ್ದು ರೆಡ್ ಕಲರ್ ಒಂದು ರಿಂಗ್ ಟೈಪ್ ಪ್ಯಾಚ್ ಇರುತ್ತೆ, ಸ್ವಲ್ಪ ಇಚಿಂಗ್ ಇರುತ್ತೆ, ಅಥವಾ ತುಂಬಾ ಉರಿ ಇರುತ್ತೆ, ತುಂಬಾ ಇಚಿಂಗ್ ಇರುತ್ತೆ. ತುಂಬಾ ಜನ ಈ ರಿಂಗ್ ವರ್ಮ್ ನ ಸೋರಿಯಾಸಿಸ್ಗೆ ಕನ್ಫ್ಯೂಸ್ ಮಾಡ್ಕೋತಾರೆ. ಸೊ ಸೋರಿಯಾಸಿಸ್ಗೂ ರಿಂಗ್ ವರ್ಮ್ಗೂ ಏನ್ ಡಿಫ್ರೆನ್ಸ್ ಇದೆ? ಯಾಕೆ ಮಾಡ್ಕೊಳ್ತಾರೆ ಹಂಗೆ ಅಂತ ಹೇಳಿದ್ರೆ, ಹ್ಮ್. ರಿಂಗ್ ವರ್ಮ್ ಕೂಡ ಬಾಡಿಯಲ್ಲಿ ಆಗ್ಬೋದು ಅಥವಾ ಸ್ಕ್ಯಾಲ್ಪಲ್ ಆಗ್ಬೋದು. ನಮಸ್ಕಾರ ವೀಕ್ಷಕರೇ, ಡಾಕ್ಟರ್ ಬಾಸ್ಗೆ ಸ್ವಾಗತ. ಸ್ಕಿನ್ ಅಲರ್ಜಿಗಳು ಆಗಾಗ ಕಾಣಿಸ್ಕೊಳ್ತಾ ಇರುತ್ತೆ. ಅದರಲ್ಲಿ ಈ ಗಜಕರ್ಣ ಅಥವಾ ಹುಳುಕಡ್ಡಿ ಅಂತಾರಲ್ಲ, ಅದು ಕೂಡ ಒಂದಾಗಿದೆ. ಅದ್ರ ಬಗ್ಗೆ ಡಿಸ್ಕಸ್ ಮಾಡೋಣ. ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗಿದ್ದಾರೆ ಖ್ಯಾತ ಆಯುರ್ವೇದ ತಜ್ಞರಾಗಿರುವಂತಹ ಡಾಕ್ಟರ್ ಶರತ್ ಕುಲಕರ್ಣಿ ಅವರು. ಸರ್ ನಮಸ್ಕಾರ. ನಮಸ್ಕಾರ. ಈ ರಿಂಗ್ ವರ್ಮ್ ಅಂದ್ರೆ ಏನು ಸರ್? ಗಜಕರ್ಣ ಅಂತಾನೂ ಅಂತಾರೆ, ಹುಳುಕಡ್ಡಿ ಅಂತಾನೂ ಅಂತಾರೆ. ಇದ್ರ ಲಕ್ಷಣಗಳು ಹೇಗಿರುತ್ತೆ ಅಂತ? ಸೊ ಇದು ಬೇಸಿಕಲಿ ಒಂದು ಫಂಗಲ್ ಇನ್ಫೆಕ್ಷನ್ ಅಂತ ಹೇಳ್ಬೋದು ನಾವು, ಸ್ಕಿನ್ ಅಲ್ಲಿ ಆಗ್ತಿರುವಂಥದ್ದು. ಹ್ಮ್. ರಿಂಗ್ ವರ್ಮ್ ಅಂದ್ರೆ ಅಲ್ಲಿ ಕ್ಲಿಯರ್ ಆಗಿದೆ, ಸೊ ರಿಂಗ್ ವರ್ಮ್ ಇಂದ ಆಗುವಂಥದ್ದು ಅಂತ. ಹ್ಮ್. ಸೊ ಫಂಗಲ್ ಇನ್ಫೆಕ್ಷನ್ ಇದರಲ್ಲಿ ಬೇಸಿಕಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಹ್ಮ್. ರೌಂಡ್ ಪ್ಯಾಚಸ್ ಆಗುತ್ತೆ ರೆಡ್ ಕಲರ್. ಸೊ ಇದನ್ನ ತುಂಬಾ ಜನ ಕಾಯಿನ್ ಇನ್ಫೆಕ್ಷನ್ ಅಂತ ಹೇಳ್ತಾರೆ, ಕಾಯಿನ್ ಟೈಪ್ ಆಗಿರುತ್ತೆ. ಅಥವಾ ಕೆಲವೊಬ್ರು ಇದಕ್ಕೆ ಇನ್ನರ್ ವೇರ್ ಇನ್ಫೆಕ್ಷನ್ ಅಂತ ಹೇಳ್ತಾರೆ, ಬಿಕಾಸ್ ತೊಡೆ ಸಂಧಿಗಳಲ್ಲಿ ಜಾಸ್ತಿ ಆಗ್ತಾ ಇರುತ್ತೆ. ಬೇರೆ ಕಡೆ ಆಗಬಾರ್ದು ಅಂತಲ್ಲ, ಬಟ್ ಅಲ್ಲಿ ಜಾಸ್ತಿ ಆಗ್ತಾ ಇರುತ್ತೆ. ಅಂಡ್ ಇದಕ್ಕೆ ರೀಸನ್ ಇದೆ, ಅವರು ಮಾಯಿಸ್ಟ್ ಆಗಿರುವಂತಹ ಇನ್ನರ್ ವೇರ್ಗಳನ್ನ, ಒಳ ಉಡುಪುಗಳನ್ನ ಯೂಸ್ ಮಾಡಿದ್ರು ಅಂತ ಹೇಳಿದ್ರೆ ಅವಾಗ ಅವರು ಈ ರೀತಿಯಾದಂತಹ ಒಂದು ತೊಂದರೆಗೆ ಒಳಗಾಗ್ತಾರೆ. ಸೊ ಬೇಸಿಕಲಿ ಇದರಲ್ಲಿ ಕಾಣಿಸಿಕೊಳ್ಳುವಂಥದ್ದು ರೆಡ್ ಕಲರ್ ಒಂದು ರಿಂಗ್ ಟೈಪ್ ಪ್ಯಾಚ್ ಇರುತ್ತೆ, ಅಲ್ಲಿ ಸ್ವಲ್ಪ ಉರಿ ಇರುತ್ತೆ, ಸ್ವಲ್ಪ ಇಚಿಂಗ್ ಇರುತ್ತೆ, ಅಥವಾ ತುಂಬಾ ಉರಿ ಇರುತ್ತೆ, ತುಂಬಾ ಇಚಿಂಗ್ ಇರುತ್ತೆ, ಅಥವಾ ವೈಸೆ ವರ್ಸ, ಹಿಂಗೆ ಕಾಂಬಿನೇಷನ್ ಆಗಿ ಉರಿನೂ ಇರುತ್ತೆ, ಇಚಿಂಗು ಇರುತ್ತೆ, ಒಟ್ಟಿಗೆ ಸಮಾಧಾನ ಇರಲ್ಲ ಅವ್ರಿಗೆ. ಸೊ ಇದು ರಿಂಗ್ ವರ್ಮ್ ಅಲ್ಲಿ ಕಾಣಿಸಿಕೊಳ್ಳುವಂತಹ ಮುಖ್ಯವಾದಂತಹ ಒಂದು ಫೀಚರ್, ಲಕ್ಷಣ. ಓಕೆ. ತುಂಬಾ ಜನ ಈ ರಿಂಗ್ ವರ್ಮ್ ನ ಸೋರಿಯಾಸಿಸ್ಗೆ ಕನ್ಫ್ಯೂಸ್ ಮಾಡ್ಕೋತಾರೆ. ಸೊ ಸೋರಿಯಾಸಿಸ್ಗೂ ರಿಂಗ್ ವರ್ಮ್ಗೂ ಏನ್ ಡಿಫ್ರೆನ್ಸ್ ಇದೆ? ಕರೆಕ್ಟ್. ಯಾಕೆ ಮಾಡ್ಕೊಳ್ತಾರೆ ಹಂಗೆ ಅಂತ ಹೇಳಿದ್ರೆ, ಹ್ಮ್. ರಿಂಗ್ ವರ್ಮ್ ಕೂಡ ಬಾಡಿಯಲ್ಲಿ ಆಗ್ಬೋದು ಅಥವಾ ಸ್ಕ್ಯಾಲ್ಪಲ್ ಆಗ್ಬೋದು. ಅದೇ ರೀತಿ ಸೋರಿಯಾಸಿಸ್ ಕೂಡ ಎನಿ ಪಾರ್ಟ್ ಆಫ್ ದ ಬಾಡಿಯಲ್ಲಿ ಆಗ್ಬೋದು, ಸ್ಕ್ಯಾಲ್ಪಲ್ ಆಗ್ಬೋದು, ಫುಲ್ ಬಾಡಿಯಲ್ಲೂ ಆಗ್ಬೋದು, ಜನರಲೈಸ್ಡ್ ಇರ್ಬೋದು. ಇನ್ನು ಡಿಫ್ರೆನ್ಸ್ ನೋಡ್ಲಿಕ್ಕೆ ಬಂದ್ರೆ, ಇಚಿಂಗ್ ಫೀಚರ್ ಸೇಮ್ ಇರುತ್ತೆ, ಸಿಮಿಲರ್ ಇರುತ್ತೆ ಇಚಿಂಗ್ ಫೀಚರ್. ಸೋರಿಯಾಸಿಸ್ ಅಲ್ಲಿ ಫ್ಲೇಕ್ಸ್ ಬರುತ್ತೆ, ಈ ಒಳ್ಳೆ ಪೌಡರ್ ಇದ್ದಂಗೆ ಪೌಡರ್ ಬೀಳ್ತಾ ಇರುತ್ತೆ. ಈಗ ಸ್ಕ್ಯಾಲ್ಪ್ ಸೋರಿಯಾಸಿಸ್ ಇದ್ರೆ, ನಾವು ಮುಂಚೆ ಎಪಿಸೋಡ್ ಅಲ್ಲಿ ಹೋಗಿ ಮಾತಾಡಿದ್ದೇವೆ, ಅವರು ತಲೆಯನ್ನ ಸ್ವಲ್ಪ ಹಿಂಗೆ ಮಾಡಿದ್ರೆ ಒಂದಿಷ್ಟು ಡ್ಯಾಂಡ್ರಫ್ ಟೈಪ್ ಪೌಡರ್ ಇರುತ್ತೆ. ಡ್ಯಾಂಡ್ರಫ್ ಅಲ್ಲ ಅದು, ಓಕೆ. ಸ್ಕಿನ್ ಫ್ಲೇಕ್ಸ್ ಏನು ಎಕ್ಸ್ಟ್ರಾ ಗ್ರೋತ್ ಆಗಿ ಬಿದ್ದಿರುತ್ತೆ. ಸೊ ಅದು ತುಂಬಾ ಪ್ರಾಮಿನೆಂಟ್ ಆಗಿರುತ್ತೆ, ಪ್ರಿಡಾಮಿನೆಂಟ್ ಆಗಿ ಸೋರಿಯಾಸಿಸ್ ಅಲ್ಲಿ ಕಾಣಿಸ್ಕೊಳ್ಳುತ್ತೆ. ಹ್ಮ್. ಅದು ಅವ್ರ ಕೈಯಲ್ಲಿದ್ರೂ ಕೂಡ ಅವ್ರು ರಬ್ ಮಾಡಿದ್ರೆ ಪೌಡರ್ ಬೀಳ್ತಾ ಇರುತ್ತೆ. ಇದು ಸೋರಿಯಾಸಿಸ್ ಅಲ್ಲಿ ಕಾಣಿಸಿಕೊಳ್ಳುವಂಥದ್ದು. ಇದು ರಿಂಗ್ ವರ್ಮ್ ಇನ್ಫೆಕ್ಷನ್ ಅಲ್ಲಿ ಆಬ್ಸೆಂಟ್ ಇರುತ್ತೆ, ಇರಲ್ಲ. ರಿಂಗ್ ವರ್ಮ್ ಅಲ್ಲಿ ರೆಡ್ ಕಲರ್ ಒಂದು ಕಾಯಿನ್ ಟೈಪ್ ಒಂದು ಪ್ಯಾಚ್ ಆಗುತ್ತೆ, ಓಕೆ. ಅಲ್ಲಿ ಇಚಿಂಗ್ ಮತ್ತೆ ಬರ್ನಿಂಗ್ ಇರುತ್ತೆ. ಸೊ ಇದೇ ಮುಖ್ಯವಾದಂಥ ಡಿಫ್ರೆನ್ಸ್, ಫ್ಲೇಕಿಂಗ್ ಇರಲ್ಲ ಅಲ್ಲಿ. ಹ್ಮ್. ಆಮೇಲೆ ಸೋರಿಯಾಸಿಸ್ ಏನಿದೆ ಅದು ಆಟೋ ಇಮ್ಯೂನ್ ಕಂಡೀಷನ್. ಓಕೆ. ನಮ್ಮ ದೇಹದ ರೋಗ ನಿರೋಧಕ ಶಕ್ತಿ ನಮ್ಮ ಅಗೇನ್ಸ್ಟ್ ಚರ್ಮವನ್ನ ನಮ್ಮ ಅಗೇನ್ಸ್ಟ್ ಹೋರಾಡ್ಬಿಟ್ಟು ನಮ್ಮ ಚರ್ಮದಲ್ಲಿ ಎಕ್ಸ್ಟ್ರಾ ಗ್ರೋತ್ ಮಾಡಿದ್ದಕ್ಕೆ ಹಂಗಾಗುವಂಥದ್ದು. ಹ್ಮ್. ರಿಂಗ್ ವರ್ಮ್ ಇನ್ಫೆಕ್ಷನ್ ಬಂದ್ಬಿಟ್ಟು ಪ್ಲಸ್ ಏನಿದೆ, ಇನ್ನೊಂದು ಸ್ವಲ್ಪ ಕೆಲವೊಂದು ಸ್ಕಿನ್ ಅಲರ್ಜೀಸ್ಗಳು, ಕಜ್ಜಿ, ಗಜಕರ್ಣ, ಅದೆಲ್ಲ ಏನು ಬರುತ್ತೆ, ಹುಳುಕಡ್ಡಿ, ಇದೆಲ್ಲ ಏನಾಗುತ್ತೆ ಅಂತ ಹೇಳಿದ್ರೆ ಸ್ಕಿನ್ನಿನ ಇಮ್ಯುನಿಟಿ ಕಡಿಮೆ ಆಗಿರುತ್ತೆ. ನಮ್ಮ ಸ್ಕಿನ್ನಿನ ಇಮ್ಯುನಿಟಿ ಕಡಿಮೆ ಆದಮೇಲೆ ಇನ್ಫೆಕ್ಷನ್ಸ್ಗಳಾಗುತ್ತೆ. ಓಕೆ. ಇವಾಗ ಹೆಂಗೆ ಶ್ವಾಸನಾಳದ ಇಮ್ಯುನಿಟಿ ಕಡಿಮೆ ಆದರೆ ಅಲ್ಲಿ ಅಲರ್ಜಿಕ್ ಕಾಫ್ ಆಗ್ಬೋದು, ಅಲರ್ಜಿಕ್ ಕೋಲ್ಡ್ ಆಗ್ಬೋದು, ಅಸ್ತಮಾ ಆಗ್ಬೋದು. ಆಮೇಲೆ ಹ್ಮ್. ಹಂಗೇನೆ ಸ್ಕಿನ್ ಅಲ್ಲೂ ಕೂಡ ಅದು ಇಮ್ಯುನಿಟಿ ಕಡಿಮೆ ಆಯಿತು, ರೋಗ ನಿರೋಧಕ ಶಕ್ತಿ ಕಡಿಮೆ ಆಯಿತು ಸ್ಕಿನ್ ಇದ್ದು ಅಂತ ಹೇಳಿದ್ರೆ, ಹ್ಮ್. ಪ್ರತಿಯೊಂದು ಸಿಸ್ಟಮಿಗೂ ಅದರದೇ ಆದಂತಹ ರೋಗ ನಿರೋಧಕ ಶಕ್ತಿ ಇರುತ್ತೆ. ಕಡಿಮೆ ಆಯಿತು ಅಂತ ಹೇಳಿದ್ರೆ ಅವಾಗ ಈ ರೀತಿಯಾದಂಥ ಅಲರ್ಜಿಸ್ಗಳು ಕಾಣಿಸ್ಕೊಳ್ಬಹುದು. ಓಕೆ. ಇದಕ್ಕೆ ಕಾರಣಗಳು ಏನೇನಿದೆ? ಹಾಗೆ ಇಸ್ ಇಟ್ ಕಾಂಟೇಜಿಯಸ್, ಅಂದ್ರೆ ಬೇರೆಯವರಿಗೆ ಎಲ್ಲ ಸ್ಪ್ರೆಡ್ ಆಗುತ್ತಾ ಹೌದು ಅಂತ? ಹೌದು, ಕಾರಣಗಳನ್ನ ನಾವು ಮಾತಾಡ್ತಾ ಇದ್ವಿ ಅವಾಗ. ರೋಗ ನಿರೋಧಕ ಶಕ್ತಿ ಕಡಿಮೆ ಆದರೆ ಆಗುವಂಥದ್ದು, ಪ್ಲಸ್ ಅವ್ರು ಎಕ್ಸ್ಪೋಸ್ ಆಗಿದ್ರು, ಯಾರೋ ಆಲ್ರೆಡಿ ಒಬ್ರಿಗಿದೆ ರಿಂಗ್ ವರ್ಮ್, ಅವರಿಗೆ ಆಕ್ಸಿಡೆಂಟ್ಲಿನೂ ಅಥವಾ ಅವ್ರೇನೋ ಎಕ್ಸ್ಪೋಸ್ ಆಗಿದ್ರು ಅಂತ ಹೇಳಿದ್ರೆ ಅವ್ರಿಗೆ ಬರುವಂಥ ಸಾಧ್ಯತೆಗಳಿರುತ್ತೆ. ಕಂಟೇಜಿಯಸ್ ಹೌದು ಇದು. ಹ್ಮ್. ಅಥವಾ ಅವರ ಟಾವೆಲ್ ಅನ್ನು ಯೂಸ್ ಮಾಡಿರ್ತಾರೆ. ನೋಡಿ, ಆಯುರ್ವೇದದಲ್ಲಿ ತುಂಬಾ ಕ್ಲಿಯರ್ ಆಗಿ ಹೇಳಿದ್ದಾರೆ, ಬೇರೆಯವ್ರ ಬಟ್ಟೆ, ಬೇರೆಯವರು ಶೂಸು, ಬೇರೆಯವರು ಟಾವೆಲ್ಗಳನ್ನ ಯಾವತ್ತೂ ಕೂಡ ಯೂಸ್ ಮಾಡಬಾರ್ದು ಅಂತ. ಹ್ಮ್. ಸೊ ಮೇ ಬಿ ಒನ್ ಆಫ್ ದ ರೀಸನ್ ಇದಿರಬಹುದು ಅಂತ. ಅಲ್ಲಿ ಟಾವೆಲ್ ಯೂಸ್ ಮಾಡಿದ್ರು, ಅಥವಾ ಅವರ ಬಟ್ಟೆಗಳನ್ನು ಯೂಸ್ ಮಾಡಿದ್ರು, ಅವರ ಚಪ್ಪಲಿಗಳನ್ನು ಯೂಸ್ ಮಾಡಿದ್ರು ಅಂದರೆ ಅವಾಗ ಬರುವಂಥ ಸಾಧ್ಯತೆಗಳಿರುತ್ತೆ. ಕಂಟೇಜಿಯಸ್ ಖಂಡಿತವಾಗ್ಲೂ ಇರುತ್ತೆ. ಆ್ಯಂಡ್ ಅದಕ್ಕೆ ಎಕ್ಸ್ಪೋಸ್ ಆದರೂ ಆ ಫಂಗಸ್ಸಿಗೆ ಅಂತ ಹೇಳಿದ್ರೆ ಅವಾಗ ಬರುವಂಥ ಸಾಧ್ಯತೆಗಳಿರುತ್ತೆ. ಓಕೆ. ನೀವು ಸ್ಕ್ಯಾಲ್ಪಲ್ಲೂ ಆಗುತ್ತೆ ಅಂತ ಹೇಳಿದ್ರಿ ಹೌದು. ಅಲ್ವಾ? ಸೊ ಬೇರೆಯವರ ಬಾಚಣಿಗೆ ಯೂಸ್ ಮಾಡಿದ್ರು ಬರುತ್ತಾ? ಖಂಡಿತವಾಗ್ಲೂ ಬರುತ್ತೆ, ಓಕೆ. ಖಂಡಿತವಾಗ್ಲೂ ಬರುತ್ತೆ.
ಅವರ ಬಾಚಣಿಕೆ ಯೂಸ್ ಮಾಡಿದರೆ ಬರುವಂಥ ಸಾಧ್ಯತೆಗಳಿರುತ್ತೆ, ಅವರ ಸೋಪ್ಗಳನ್ನು ಯೂಸ್ ಮಾಡಿದರೆ ಬರುವಂಥ ಸಾಧ್ಯತೆಗಳಿರುತ್ತೆ. ಸೊ ಇದೆಲ್ಲ ಕೂಡ ಅಪ್ಲಿಕೇಬಲ್. ಸೊ ಅದಕ್ಕೆ ಯೂಸ್ ಮಾಡಿಲ್ಲ ಅಂದರೂ ಪರವಾಗಿಲ್ಲ, ಬೇರೆಯವ್ರದ್ದು ಬಾಚಣಿಕೆ ಆಗಲಿ, ಕೋಂಬ್ ಅಂತೇನು ಹೇಳ್ತೀವಿ, ಅಥವಾ ಟವೆಲ್ ಆಗಲಿ ಅಥವಾ ಬಟ್ಟೆಗಳನ್ನು ಯೂಸ್ ಮಾಡೋದನ್ನು ಅವಾಯ್ಡ್ ಮಾಡಬೇಕು. ಓಕೆ. ಇನ್ನು ಈ ರಿಂಗ್ ವರ್ಮ್ಗೆ ಯಾವ್ಯಾವ ರೀತಿ ಟ್ರೀಟ್ಮೆಂಟ್ ಆಪ್ಷನ್ಸ್ ಇದೆ ಅಂತ ಸರ್? ಹಾಗೆ ಯಾವ್ಯಾವ ರೀತಿ ಲೈಫ್ ಸ್ಟೈಲ್ ಚೇಂಜಸ್ನ ಮಾಡ್ಕೋಬೇಕಾಗುತ್ತೆ? ಸೊ ಇದು ಪದೇ ಪದೇ ಆಗ್ತಿದೆ ಅಂತ ಹೇಳಿದರೆ ಖಂಡಿತವಾಗ್ಲೂ ನಾವು ದೇಹದ ಶುದ್ಧೀಕರಣ ಮಾಡಬೇಕಾಗುತ್ತೆ. ಅಲ್ಲಿ ಆಯುರ್ವೇದ ಚಿಕಿತ್ಸೆಗಳನ್ನು ಯೂಸ್ ಮಾಡಿಬಿಟ್ಟು ಪಂಚಕರ್ಮ ಇರ್ಬೋದು, ಪಂಚಶೋಧನ ಕರ್ಮ ಅಂತೇನು ಹೇಳ್ತೇವೆ, ಅದನ್ನು ಮಾಡಬೇಕಾಗುತ್ತೆ. ಯಾವತ್ತು ಒಂದ್ಸರಿ ಬಂದಿದೆ ಅಂತ ಹೇಳಿದರೆ ಅವರು ಯೂಶುವಲಿ ಆಯುರ್ವೇದ ಪ್ರಕಾರ ನೋಡಿದರೆ ಇಲ್ಲಿ ನಾವು ಬ್ಲಡ್ ಪ್ಯೂರಿಫಿಕೇಶನ್ ಮಾಡಬೇಕಾಗುತ್ತೆ. ಸೊ ಆ ಕನ್ಸೆಪ್ಟ್ ಬೇರೆ ಸೈನ್ಸ್ಗಳಲ್ಲಿ ಇಲ್ಲ, ಆಯುರ್ವೇದದಲ್ಲಿ ಮಾತ್ರ ಇರೋದು. ರಕ್ತದ ಶುದ್ಧೀಕರಣ ಅಥವಾ ನಾವು ಲೀಚ್ ಥೆರಪಿ ಮಾಡ್ಬೋದು, ಅದಕ್ಕೆ ಸರಿಯಾಗುತ್ತೆ. ಅಥವಾ ಅವರ ಗಟ್ ಕ್ಲೆನ್ಸಿಂಗ್ ಮಾಡ್ತೇವೆ, ಅದರಿಂದ ಸರಿಯಾಗುತ್ತೆ. ಪ್ಲಸ್ ಅವರ ಒಂದು ಇಂಟಿಗ್ಯುಮೆಂಟರಿ ಸಿಸ್ಟಮ್, ಸ್ಕಿನ್ ಏನಿರುತ್ತೆ ಅದರ ಒಂದು ಶಕ್ತಿ ಜಾಸ್ತಿ ಮಾಡಿದರೆ ಈ ರೀತಿಯಾದಂಥ ಇನ್ಫೆಕ್ಷನ್ಸ್ಗಳು ಆಗಲ್ಲ. ಬರೀ ರಿಂಗ್ ವರ್ಮ್ ಅಷ್ಟೇ ಅಲ್ಲ, ಬೇರೆ ಇನ್ಫೆಕ್ಷನ್ಸ್ಗಳು ಕೂಡ ಆಗಲ್ಲ. ಸೊ ಈ ರೀತಿಯಾದಂಥ ಟ್ರೀಟ್ಮೆಂಟ್ಸ್ಗಳಿರುತ್ತೆ. ಸಿಂಪಲ್ ಆಗಿ ಅವರು ಬೇವಿನ ರಸವನ್ನು ಅಪ್ಲೈ ಮಾಡ್ಬೋದು, ಅದರ ಮೇಲೆ ಇಮಿಡಿಯೇಟ್ ಆಗಿ ರಿಸಲ್ಟ್ ಸಿಗುತ್ತೆ ಅವರಿಗೆ. ಹಾಗಲಕಾಯಿ ರಸವನ್ನು ಅಪ್ಲೈ ಮಾಡ್ಬೋದು, ಇಮಿಡಿಯೇಟ್ ಆಗಿ ರಿಸಲ್ಟ್ ಸಿಗುತ್ತೆ. ಅದೇ ರೀತಿ ಅದೇ ಬೇವಿನ ರಸ ಮತ್ತು ಅದೇ ಹಾಗಲಕಾಯಿ ರಸವನ್ನು ಉಗುರು ಬೆಚ್ಚಗೆ ನೀರಿನಲ್ಲಿ ಮಿಶ್ರಣ ಮಾಡಿ ಅದನ್ನು ಸೇವನೆ ಮಾಡ್ಬೋದು ಅವರು ಸ್ವಲ್ಪ ದಿವಸ, 1 ವಾರ, 10-15 ದಿವಸ. ಬಟ್ಟೆಗಳೇನಾದರೂ ಓಲ್ಡ್ ಆಗಿತ್ತು, ಮಾಯಿಸ್ಟ್ ಆಗಿದೆ, ಡ್ರೈ ಆಗಿಲ್ಲ ಅಂತ ಹೇಳಿದರೆ ಅದನ್ನು ಯೂಸ್ ಮಾಡಬಾರ್ದು, ಅದನ್ನು ರಿಪ್ಲೇಸ್ ಮಾಡಬೇಕಾಗುತ್ತೆ ಅವರು. ಪ್ಲಸ್ ಬೇರೆಯವರ ಟವೆಲ್ ಅಥವಾ ಬಟ್ಟೆಗಳನ್ನು ಯೂಸ್ ಮಾಡ್ತಿದ್ರೆ ಅದನ್ನು ಸ್ಟಾಪ್ ಮಾಡಬೇಕಾಗುತ್ತೆ. ಓಕೆ ಸರ್. ಇನ್ ಕೇಸ್ ಆನ್ ಟೈಮ್ ಇರೋ ಟ್ರೀಟ್ಮೆಂಟ್ ಆಗಿಲ್ಲ ಅಂದರೆ ಏನಾದರೂ ಸಮಸ್ಯೆ ಆಗುತ್ತಾ? ಸೊ ಆನ್ ಟೈಮ್ ಟ್ರೀಟ್ಮೆಂಟ್ ಆಗಿಲ್ಲ ಅಂದರೆ ಸೋಷಿಯಲ್ ಎಂಬ್ಯಾರಸ್ಮೆಂಟ್ ಇರುತ್ತೆ, ತುಂಬ ಈಚಿಂಗ್ ಇರುತ್ತೆ, ಬರ್ನಿಂಗ್ ಇರುತ್ತೆ. ಅವರು ಡೇ ಟು ಡೇ ಆಕ್ಟಿವಿಟೀಸಲ್ಲಿ ಎಲ್ಲ ತೊಂದರೆ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಅದೇ ರೀತಿ ರಿಕರೆನ್ಸ್ ಆಗಿಬಿಡುತ್ತೆ. ಆಮೇಲೆ ಅವರ ಅದನ್ನು ನೆಗ್ಲೆಕ್ಟ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು ಅಂತ ಹೇಳಿದರೆ ಪದೇ ಪದೇ ಬರುವಂಥದ್ದು. ಸೊ ಅದು ಹೆಂಗೆ ಬರ್ತಾ ಇರುತ್ತೆ ಜಾಸ್ತಿ ಜಾಸ್ತಿ ಜಾಸ್ತಿ, ಹಾಗೆ ನಮ್ಮ ಸ್ಕಿನ್ ಏನಿದೆ ವೀಕ್ ಆಗ್ತಾ ಇರುತ್ತೆ. ಸೊ ಪರ್ಸನಲ್ ಹೈಜೀನ್ ಅವರು ಇಟ್ಕೊಳ್ಬೇಕು ಯಾವಾಗಲೂ ಕೂಡ. ಪ್ಲಸ್ ಅದರ ಜೊತೆ ಅವರು ಆನ್ ಟೈಮ್ ಟ್ರೀಟ್ಮೆಂಟ್ ಮಾಡೋದು ತುಂಬ ಉತ್ತಮ. ಇಲ್ಲ ಅಂತ ಹೇಳಿದರೆ ಪದೇ ಪದೇ ಬರುವಂಥ ಸಾಧ್ಯತೆಗಳಿರುತ್ತೆ. ಸೊ ಇದಕ್ಕೆ ಬೇರೆ ಬೇರೆ ಸೈನ್ಸಲ್ಲಿ ಬೇರೆ ಬೇರೆ ಟೈಪ್ ಟ್ರೀಟ್ಮೆಂಟ್ಸ್ ಇದೆ. ಇದಕ್ಕೆ ನಾನು ನಿಮಗೆ ಎಕ್ಸ್ಕ್ಲೂಸಿವ್ಲಿ ಹೇಳ್ತಿರುವಂಥದ್ದು ಆಯುರ್ವೇದ ಟ್ರೀಟ್ಮೆಂಟು. ಆ್ಯಂಟಿಫಂಗಲ್ ಕ್ರೀಮ್ಸ್ ಹಾಕ್ಬೋದು ಅವರು, ಆ್ಯಂಟಿಫಂಗಲ್ ಪೌಡರ್ ಬರುತ್ತೆ ಡಸ್ಟಿಂಗಿಗೆ, ಕ್ರೀಮ್ಸ್ ಅಲ್ಲಿ ಆಯಿಂಟ್ಮೆಂಟ್ ಇರ್ಬೋದು, ಜೆಲ್ ಇರ್ಬೋದು, ಅದನ್ನೆಲ್ಲ ಹಾಕಿದರೆ ವಾಸಿ ಆಗುತ್ತೆ. ಬಟ್ ಒಳಗಡೆಯಿಂದ ಸರಿ ಮಾಡೋದು, ದಟ್ ಈಸ್ ಇಂಪಾರ್ಟೆಂಟ್. ಥ್ಯಾಂಕ್ ಯು ಸೋ ಮಚ್. ಧನ್ಯವಾದಗಳು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.